ಹಿಂದೂ ಸಮಾಜನ ಇವ್ರಿಗೆ ಇಷ್ಟ ಬಂದಂತೆ ಒಡೆದು ಚಿತ್ರನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಹಿಂದೂಗಳು ಕೂಡ ಹಿಂಬನ್ನು ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ ಇವ್ರು ಹೇಳಿದೆಲ್ಲ ಮಾತುಗಳಿಗೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರು ಸಂಸತ್ ಭವನದಲ್ಲಿ ಏನು ಹೇಳಿದರು ಸ್ವಾಮಿ? आरक्षण का 50% का जो दीवार है उसको तोड़ के दिखाएंगे ಅಂತ ಹೇಳಿದರು. ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರು. ಇವತ್ತು 2015ನೇ ಇಸ್ವಿಯ ಜಾತಿ ಗಣತಿಯ ವರದಿಯನ್ನು ಇಟ್ಕೊಂಡು ಮುಸಲ್ಮಾನರನ್ನು ಒಂದು ಬೃಹತ್ ಮಟ್ಟದ ಸಮುದಾಯ ಅಂತ ಬಿಂಬಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದೆ. ಸಂವಿಧಾನದ ಮಹಾನ್ ರಕ್ಷಕ ಅಂತ ಬಿಂಬಿಸ್ಕೊಳ್ತೀರಲ್ಲ ನೀವು. ಏನ್ರಿ ಸಿದ್ದರಾಮಯ್ಯನವರೇ, ಹಿಂದೂಗಳಿಗೆ ಮಾತ್ರ ಜಾತಿ ಲೆಕ್ಕದಲ್ಲಿ ಡಿವೈಡ್ ಮಾಡಿರಿ, ಅವ್ರನ್ನ ಮತದ ಆಧಾರದಲ್ಲಿ ಡಿವೈಡ್ ಮಾಡಿಟ್ಟಿದ್ದೀರಾ. ಇವತ್ತು 8% ಮೀಸಲಾತಿಯನ್ನು ನೀವು ಇವತ್ತು ಸಂವಿಧಾನ ಬಾಹಿರವಾಗಿ ಕೊಡೋದಕ್ಕೆ ಓಲೈಕೆ ಮಾಡೋದಕ್ಕೋಸ್ಕರ ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ನೀವು ಇವತ್ತು ಕೈ ಹಾಕಿದ್ದೀರಾ. ಯಾಕೆ ಹಿಂದೂಗಳು ಯಾರು ನಿಮ್ಗೆ ಮತ ಹಾಕಿಲ್ವೇನ್ರಿ? ಈ ಪ್ರಶ್ನೆ ನಾವು ನಿಮ್ಮನ್ನು ಕೇಳಬೇಕಲ್ವಾ? 18.27% ಇರುವಂಥ ಒಂದು ಮುಸಲ್ಮಾನ್ ಸಮುದಾಯ ಇವತ್ತು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಅಂತ ನೀವು ಹೆಂಗ್ರಿ ಹೇಳ್ತೀರಾ? ಆಯಿತು, ಜಾತಿ ಜನಗಣತಿಯನ್ನು 165 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮಾಡಿದ್ದೀರಲ್ಲ, ಯಾರ್ಯಾರ ಮನೆಗಳಿಗೆ ತೆರಳಿದ್ರಿ ಸ್ವಾಮಿ ನೀವು? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮುಸಲ್ಮಾನರ ಓಲೈಕೆಗಾಗಿ ಹಿಂದೂ ಸಮಾಜವನ್ನು ಒಡೆಯುವುದಕ್ಕಾಗಿ ಜಾತಿ ಗಣತಿಯನ್ನು ಮಾಡಿದ ಸಿದ್ದರಾಮಯ್ಯನ ಸರ್ಕಾರ. ಇಲ್ಲಿರ್ತಕ್ಕಂಥದ್ದು ವಿಷಯ ತುಂಬ ಸರಳ ಮತ್ತು ಸುಲಲಿತವಾಗಿ ಯಾರು ಬೇಕಾದ್ರೂ ತಿಳ್ಕೊಳ್ಬೋದು. 2015ನೇ ಇಸ್ವಿಯಲ್ಲಿ ನಡೆದಿರುವಂತಹ ಜನಗಣತಿಯ ಆಧಾರದಲ್ಲಿ ಇವತ್ತು ಇವರು ಜಾತಿ ಗಣತಿಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ವಿಧವಾದ ಅಧಿಕಾರ ಇಲ್ಲ ಸಾಂವಿಧಾನಿಕವಾಗಿ. ಹಾಗಾಗಿ ಇವರೇನು ಮಾಡಿದ್ದಾರೆ ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಯಾರ್ಯಾರು ಸವಲತ್ತುಗಳನ್ನು ಪಡಿತಾ ಇದ್ದಾರೆ ಅನ್ನುವಂತಹ ಸಮೀಕ್ಷೆಯನ್ನು ಇವತ್ತು ವರದಿಯನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಆ ಮಂಡನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವ್ರು ಯಾವ ರೀತಿಯಾಗಿ ಸಮಾಜವನ್ನು ಒಡಿತಾರೆ ಅಂದರೆ, ಈಗ ಬ್ರಿಟಿಷರ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಡಿವೈಡ್ ಆ್ಯಂಡ್ ರೂಲ್ಸ್ ಪಾಲಿಸಿ, ಅದನ್ನೇ ಇಲ್ಲಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರೇ ಬಿತ್ತಿದ ಬೀಜ ಅಲ್ವಾ ಕಾಂಗ್ರೆಸ್ ಪಾರ್ಟಿ. ಅದಿವತ್ತು ನರಕಾಸುರಂತರ ಎಲ್ಲ ಪ್ರತಿಯೊಂದು ಮನೆಯಲ್ಲೂ 4 ಜನ ಅಣ್ಣ ತಮ್ಮಂದಿರಿದ್ರೆ ಅದರಲ್ಲಿ ಇಬ್ಬರು ಕಾಂಗ್ರೆಸ್ನ ನರಕಾಸುರನ್ನೇ ಇದು ಮಾಡೋದವರು, ಸಪೋರ್ಟ್ ಮಾಡೋದು. ಹಂಗಾಗಿ ಇವತ್ತು ಹಿಂದೂ ಸಮಾಜನ ಇವ್ರಿಗಿಷ್ಟ ಬಂದಂತೆ ಒಡೆದು ಚಿತ್ರನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಹಿಂದೂಗಳು ಕೂಡ ಹಿಂಬನ್ನು ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ ಇವ್ರು ಹೇಳಿದೆಲ್ಲ ಮಾತುಗಳಿಗೆ. ಯಾಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಶಾಸಕರು ನಿಮಗೆ ಗೊತ್ತಾಗ್ತಾ ಇಲ್ವಾ ಹಿಂದೂಗಳ ಜೊತೆಗೆ ಏನು ಅನ್ಯಾಯ ಆಗ್ತಾಯಿದೆ ಅಂತ? ಕೇವಲ ನಿಮ್ಮ ಅಧಿಕಾರ ಲಾಲಸೆಗೋಸ್ಕರ ಹೇಳಿದ್ದಕ್ಕೆಲ್ಲನೂ ಒಪ್ಕೊಳ್ತಾ ಇದ್ದೀರಾ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಆಧಾರ ಇಲ್ಲದೆ ನಾನು ಮಾತಾಡಲ್ಲ. ಮಿಸ್ಟರ್ ರಾಹುಲ್ ಗಾಂಧಿ ಅವರು ಸಂಸತ್ ಭವನದಲ್ಲಿ ಏನು ಹೇಳಿದರು ಸ್ವಾಮಿ? ಏನು ಹೇಳಿದರು ಜ್ಞಾಪಕ ಮಾಡ್ಕೊಳ್ಳಿ ಒಂದ್ಸಲಿ. आरक्षण का 50% का जो दीवार है उसको तोड़ के दिखाएंगे ಅಂತ ಹೇಳಿದರು. ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ನ ಆಜ್ಞೆಯನ್ನು ಪಾಲನೆ ಮಾಡೋಕ್ಕಾಗದೇ ಇರೋವಂಥ ರಾಜ್ಯ ಸರ್ಕಾರ ನಾಚಿಕೆಗೇಡಿತನ ಮೆರಿತಾ ಇದೆ. ಇವತ್ತು 2015ನೇ ಇಸ್ವಿಯ ಜಾತಿ ಗಣತಿಯ ವರದಿಯನ್ನು ಇಟ್ಕೊಂಡು ಮುಸಲ್ಮಾನರನ್ನು ಒಂದು ಬೃಹತ್ ಮಟ್ಟದ ಸಮುದಾಯ ಅಂತ ಬಿಂಬಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಅಂದರೆ ಇವತ್ತು ಏನು ಜಾತಿ ಜನಗಣತಿ ಆಗಿದೆ ಅದರ ಒಂದು ಅನ್ವಯವಾಗಿ ಇವತ್ತು ಮುಸಲ್ಮಾನರು 75.2 ಅಂದರೆ 75,25,000 ಮುಸಲ್ಮಾನರು ಅಂತ ತೋರಿಸಿದ್ದೀರ. ಲಿಂಗಾಯತರು 66 ಲಕ್ಷ. ವೀರಶೈವ ಲಿಂಗಾಯತರು ಹೊಡೆದ್ಬಿಟ್ರಿ. ನಿಮ್ಮದು ಇವಾಗ ಹೊಟ್ಟೆ ಕರಳು ತಣ್ಣಗಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ನಾನಿವತ್ತು ಜಾತ್ಯತೀತವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ಬಸವಣ್ಣನವರು ಸಂಸ್ಥಾಪನೆ ಮಾಡಿದಂತಹ ಲಿಂಗಾಯತ ಧರ್ಮ ಇವತ್ತು ವಿಭಜನೆ ಆಯಿತು. ಆದರೆ ಲಿಂಗಾಯತರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡುವಂಥ ನಾಯಕರ ಕರುಳು ಇವತ್ತು ತಣ್ಣಗಾಯಿತು. ಯಾಕೆ ಅಂತ ಹೇಳಿದ್ರೆ ಲಿಂಗಾಯತರು 66 ಲಕ್ಷ, ವೀರಶೈವರು 10 ಲಕ್ಷ ಹೊಡೆದ್ರು ಅಲ್ಲಿ. ಅದಾದಮೇಲೆ ಒಕ್ಕಲಿಗರು 61 ಲಕ್ಷ, ಪರಿಶಿಷ್ಟ ಜಾತಿ 1 ಕೋಟಿ, ಪರಿಶಿಷ್ಟ ಪಂಗಡ 42 ಲಕ್ಷ, ಮತ್ತು ಕುರುಬರ ಸಮುದಾಯ 44 ಲಕ್ಷ, ಬಣಜಿಗರು 10 ಲಕ್ಷ, ಕ್ರಿಶ್ಚಿಯನ್ರು 9 ಲಕ್ಷ. ಇದೆಲ್ಲವೂ ಹೋದ್ಮೇಲೆ ಇನ್ನೂ ಉಳಿದಂಥ ಹಲವಾರು ಜಾತಿಗಳು ಹಿಂದೂಗಳಲ್ಲಿ ಇರುತ್ತ್ರಿ. ಇವತ್ತು ನೀವು ಮಾಡೋಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ಸರ್ಕಾರಿ ಗುತ್ತಿಗೆ ಕಾಮಗಾರಿ ಮತ್ತು ಸರಬರಾಜಲ್ಲಿ 4% ಸಂವಿಧಾನ ಬಾಹಿರವಾಗಿ ನೀವು ಇವತ್ತೇನು ಮೀಸಲಾತಿ ಕೊಟ್ರಿ ಅಂದರೆ, ಇವಾಗ ಗುತ್ತಿಗೆದಾರ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕೋ ಅಥವಾ ಇದು ಧರ್ಮಾಧಾರಿತವಾಗಿ ನೀವು ಗುತ್ತಿಗೆಯನ್ನು ಕೊಡಬೇಕು? ಹಂಗಾರೆ 4% ಕೊಟ್ಟಿರ್ತೀರಲ್ಲ, ಅವನು ಗುಣಮಟ್ಟದ ಕಾಮಗಾರಿ ಮಾಡ್ತಾನೋ ಮಾಡಲ್ವ ಅನ್ನೋದಕ್ಕೆ ಕನ್ಫರ್ಮ್ ಏನು ನಿಮ್ಮಲ್ಲಿ? ಗುಣಮಟ್ಟದ ಸಾಮಗ್ರಿಗಳನ್ನು ಸರ್ಕಾರಕ್ಕೆ ಸರಬರಾಜು ಮಾಡ್ತಾನೋ ಇಲ್ವೋ ಅನ್ನೋದರಲ್ಲಿ ಕನ್ಫರ್ಮ್ ಏನು ನಿಮಗೆ? ಹೆಂಗೆ ನೀವು ಇದನ್ನು ಸ್ಪಷ್ಟತೆ ಪಡಿಸ್ತೀರಾ ಸಿದ್ದರಾಮಯ್ಯನವರೇ? ಉತ್ತರ ಹೇಳಬೇಕಾಗುತ್ತೆ.
ಇವತ್ತು ನೀವು ಇವತ್ತೇನು ಲಕ್ಷಗಳ ಲೆಕ್ಕದಲ್ಲಿ ಇವತ್ತು ಹಿಂದೂ ಸಮಾಜವನ್ನು ಈ ಥರ ಹೊಡೆದಿದ್ದೀರಾ. ಹಿಂದೂಗಳಲ್ಲಿ ಹಲವಾರು ಜಾತಿಗಳಿರ್ಬೋದು, ಆದರೆ ನೀವು ಮುಸಲ್ಮಾನರಲ್ಲೂ ಕೂಡ ಅದೇ ರೀತಿಯಾದಂಥ ಜಾತಿಗಳಿದೆ. 1,500ಕ್ಕೂ ಮೀರಿದಂಥ ಜಾತಿಗಳು ಅವರಲ್ಲೂ ಇದೆ ಅಂತ ಹೇಳ್ತಾರೆ. ನಮ್ಗೆ ಅಷ್ಟು ಸ್ಪಷ್ಟತೆ ಇಲ್ಲ. ಆದರೆ ಶಿಯಾ ಇದೆ, ಸುನ್ನಿ ಇದೆ, ಕುರೇಶಿಗಳಿದ್ದಾರೆ, ನಮಕ್ ಕರಾಮ್ಗಳು ಅನ್ನುವಂಥ ಒಂದು ಸಮುದಾಯ ಇದೆ, ಮತ್ತು ಅಗನಾನಿ ಅಂತ ಹೇಳುವಂಥ ಒಂದು ಸಮುದಾಯ ಇದೆ. ಇದೆಲ್ಲ ಇದೆಯಲ್ಲ, ಬರೀ ಖಾನು ಪಠಾನು ಅನ್ನೋದಲ್ಲ. ಶಿಯಾ ಸುನ್ನಿ ಅಂತ ಎರಡು. ಇವಾಗ ನೀವು ವೀರಶೈವ ಲಿಂಗಾಯತನ ಹೊಡೆದ್ರಲ್ಲ, ಹಂಗೇ ಶಿಯಾ ಮತ್ತು ಸುನ್ನಿ ಅಂತ ಅವರಲ್ಲೇ ಒಳಜಗಳ ಇದೆ ರೀ. ಅದೇ ಅಂದರೆ ನಿಮ್ಮ ಲೆಕ್ಕಾಚಾರದಲ್ಲಿ ನೀವತ್ತು ಸಂವಿಧಾನದ ಮಹಾನ್ ರಕ್ಷಕ ಅಂತ ಬಿಂಬಿಸ್ಕೊಳ್ತೀರಲ್ಲ ನೀವು. ಏನು ರೀ ಸಿದ್ದರಾಮಯ್ಯನವರೇ, ನಿಮ್ಮ ಒಂದು ಗಮನ ಎಲ್ಲಿರ್ತಕ್ಕಂಥದ್ದು? ಹಿಂದೂಗಳಿಗೆ ಮಾತ್ರ ಜಾತಿ ಲೆಕ್ಕದಲ್ಲಿ ಡಿವೈಡ್ ಮಾಡಿರಿ, ಅವ್ರನ್ನ ಮತದ ಆಧಾರದಲ್ಲಿ ಡಿವೈಡ್ ಮಾಡಿಟ್ಟಿದ್ದೀರಾ ಇವತ್ತು. ಅಂದರೆ ಓವರಾಲಾಗಿ ಅವರಲ್ಲಿರೋ ಎಲ್ಲ ಪ್ರಜಾತಿಗಳನ್ನೂ ಸೇರಿಸ್ಬಿಟ್ಟು ಅವ್ರನ್ನ ಸಂಖ್ಯೆ ಜಾಸ್ತಿ ಮಾಡಿಬಿಟ್ಟು ಇವತ್ತು ನೀವು OBCಯ ಮೀಸಲಾತಿಯನ್ನು ಕಿತ್ಬಿಟ್ಟು ಅವ್ರಿಗೆ 8% ಕೊಡ್ಲಿಕ್ಕೆ ಹೊರಟಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಇಲ್ಲಾಂದರೆ ನಿಮ್ಗೆ ಮಾಡ್ತಾರೆ ಅವರು ತಕ್ಕನಾದಂಥ ಶಾಸ್ತಿಯನ್ನು ಮಾಡ್ತಾರೆ. 8% ಮೀಸಲಾತಿಯನ್ನು ನೀವು ಇವತ್ತು ಸಂವಿಧಾನ ಬಾಹಿರವಾಗಿ ಕೊಡೋದಕ್ಕೆ, ಓಲೈಕೆ ಮಾಡೋದಕ್ಕೋಸ್ಕರ ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ನೀವು ಇವತ್ತು ಕೈ ಹಾಕಿದ್ದೀರಾ. ಯಾಕೆ ಹಿಂದೂಗಳು ಯಾರು ನಿಮಗೆ ಮತ ಹಾಕಿಲ್ವೇನ್ರಿ? ಈ ಪ್ರಶ್ನೆ ನಾವು ನಿಮ್ಮನ್ನು ಕೇಳಬೇಕಲ್ವಾ? ಯಾಕೆ ಸಂವಿಧಾನ ಏನು ಹೇಳುತ್ತೆ? ಧರ್ಮಾತೀತವಾದಂಥ ಮೀಸಲಾತಿಯನ್ನು ಕೊಡಬಾರ್ದು. ಅವ್ರು OBC ಕ್ಯಾಟಗರಿಯಲ್ಲಿ ಬರ್ತಾರಲ್ವಾ, ಅದರಲ್ಲೇ ತಗೊಳ್ಳಿ ಮೀಸಲಾತಿಯನ್ನು. ಅವರು ನಿಜವಾಗ್ಲೂ ಅವರು ಕೆಲಸ ಮಾಡಲಿಕ್ಕೆ ಅರ್ಹತೆ ಇದೆ ಅನ್ನೋದಾದರೆ, ಎಲ್ಲ ಅವರಲ್ಲಿ ಅರ್ಹತೆ ಇದೆ ಅನ್ನೋದಾದರೆ ಅವರು ಸರ್ಕಾರಿ ನೌಕರಿಗಳನ್ನು ಪಡ್ಕೊಳ್ತಾರೆ. ನೀವೇನು ಅಷ್ಟೊಂದು ಕುತೂಹಲ ತೋರ್ತಕ್ಕಂಥದ್ದು? ಹಂಗಂದರೆ ನಾನಿವಾಗ ನಿಮ್ಗೆ ಈ ಮೂಲಕ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ, ಇನ್ನು ಉಳಿದವ್ರು ಯಾರಿಗೂ ಕೆಲಸಗಳು ಬೇಡವಾ? ನೀವು ಮೀಸಲಾತಿಯನ್ನು ಹೆಚ್ಚು ಮಾಡ್ಕೊಂಡು ಹೋದರೆ ಬೇಕಾದಷ್ಟು ಜನ ಸಮಾಜದಲ್ಲಿದ್ದಾರೆ. ಎಲ್ಲ ಪ್ರಜಾತಿಯವರು, ಎಲ್ಲ ಧರ್ಮದವರು ಇರ್ತಾರೆ. ಅವ್ರಿಗೆಲ್ಲ ಎಲ್ಲೂ ಸರ್ಕಾರಿ ಇದರಲ್ಲಿ ನೌಕರಿ ಸಿಗೋದು ಬೇಡವಾ? ಸರ್ಕಾರಿ ಕೆಲಸ ಅವ್ರಿಗೂ ಸಿಗೋದು ಬೇಡವಾ? ಏನು ರೀ ನಿಮ್ಮದೆಲ್ಲ ನ್ಯಾಯ ಇದು? 18.27% ಇರುವಂಥ ಒಂದು ಮುಸಲ್ಮಾನ್ ಸಮುದಾಯ ಇವತ್ತು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ಅಂತ ನೀವು ಹೆಂಗ್ರಿ ಹೇಳ್ತೀರಾ? 75,25,000 ಜನ ಮುಸಲ್ಮಾನರು ಇವತ್ತು ನೀವು ಹೇಳ್ತಾ ಇರ್ತಕ್ಕಂಥದ್ದು. ಆಯಿತು, ಜಾತಿ ಜನಗಣತಿಯನ್ನು 165 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮಾಡಿದ್ದೀರಲ್ಲ, ಯಾರ್ಯಾರು ಮನೆಗಳಿಗೆ ತೆರಳಿದ್ರಿ ಸ್ವಾಮಿ ನೀವು? ಒಂದು ಕೆಲಸ ಮಾಡಿ ನೀವು, ಯಾರ್ಯಾರು ಇವತ್ತು ಪ್ರತಿಯೊಬ್ಬ ಮನುಷ್ಯನ ಹತ್ರನೂ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡಲ್ಲಿ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಬಿಟ್ಟು ಆಧಾರ್ ಕಾರ್ಡ್ ಒಳಗಡೆ ನಿಮ್ಮ ಜಾತಿಯನ್ನು ಸೇರಿಸಿ ಅಂತೇಳಿ, ಆವಾಗ ಕಂಪ್ಲೀಟ್ ಡಾಟಾ ಸಿಕ್ಕೋಗುತ್ತೆ. ಇದಕ್ಕೆಲ್ಲ ಸಮಯವೂ ತಗೊಳುತ್ತೆ. ಆದರೆ ನೀವು ಇವತ್ತು ಕೇವಲ ಮುಸಲ್ಮಾನರ ಓಲೈಕೆಗೋಸ್ಕರ ಹಿಂದೂ ಮತ ಬ್ಯಾಂಕನ್ನು ವಿಭಜನೆ ಮಾಡೋದು ಒಂದು ಕುತ್ಸದ್ದಿ ಬುದ್ಧಿಯಿಂದ ಈ ಜಾತಿ ಜನಗಣತಿಯನ್ನು ಮಾಡಿದ್ದೀರಿ ಅಂತ ನಾನು ಸ್ಪಷ್ಟತೆಯಿಂದ, ನಿಖರತೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟೇ ಅಲ್ಲದೆ ಇದರಿಂದ ಇನ್ನೊಂದು ದಾಳವು ಕೂಡ ಉರುಳಿರೋದುಂಟು. 17ನೇ ತಾರೀಕಿಗೆ ನೀವು ಕ್ಯಾಬಿನೆಟನ್ನು ಮಾಡ್ಬೋದು. ತಂಗಡಗಿ ಅಂತ ಹೇಳುವಂಥ ಒಬ್ಬ ಶಾಸಕ ಇವತ್ತು ಎಗರಿ ಉತ್ತರವನ್ನು ಕೊಡ್ತಾರೆ. ಅವರು ಇವತ್ತು BJPಯಲ್ಲಿದ್ದರೆ ನಾಳೆ ಕಾಂಗ್ರೆಸ್ಸಲ್ಲಿರ್ತಾರೆ, ಇನ್ನೊಂದು ದಿನ JDS ಅಲ್ಲಿರ್ತಾರೆ, ಇನ್ನೊಂದು ದಿನ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ತಾರೆ. ಅವ್ರಿಗೆ ವೈಜ್ಞಾನಿಕತೆ ಬಗ್ಗೆ ಮಾತಾಡುವಂಥ ಅರ್ಹತೆ ಇದೆಯಾ ಅಂತ ಪ್ರಶ್ನೆ ಕೇಳ್ರಿ ಸಿದ್ದರಾಮಯ್ಯನವರೇ. ಇದರಿಂದ ಉಳಿರುವಂಥ ಒಂದು ದಾಳ ಕೂಡ ಇದೆ. ಏನಂತ ಹೇಳಿದ್ರೆ ನೋಡಿ, ಹೇಳಿ ಕೇಳಿ ಸಿದ್ದರಾಮಯ್ಯನವರು ಮೂಡ ಕೇಸಲ್ಲಿ ತಗಲಾಕೊಂಡಿದ್ರು. ಅದು ಹೆಂಗೋ ಸ್ವಲ್ಪ ಇವಾಗ ತಣ್ಣಗಾಗಿದೆ, ಮತ್ತೆ ಬರ್ತಾಯಿದೆ, ಇಡಿ ಮುಖಾಂತರ ಬರ್ತಾಯಿದೆ ಇವಾಗ, ಮತ್ತು ಅದಿನ್ನೂ ಇರುತ್ತೆ. ಆದರೆ ಇದಕ್ಕೆಲ್ಲ ಒಂದು 7-8 ತಿಂಗಳ ಕಾಲಾವಕಾಶ ಬೇಕೇ ಬೇಕು ಸಿದ್ದರಾಮಯ್ಯ ಅವ್ರಿಗೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಕೊಡುವಂಥ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ನನ್ನ ಮುಂದೆ. ಅದಕ್ಕೋಸ್ಕರ ದೇವರಾಜ ಅರಸು ಅವರ ಒಂದು ಸುದೀರ್ಘವಾದ ಪಯಣ ಇತ್ತಲ್ಲ ಮುಖ್ಯಮಂತ್ರಿ ಗಾದಿಯಲ್ಲಿ, ಆ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಿದ್ದರಾಮಯ್ಯನವರು ಹಠ ತೊಟ್ಟು ನಿಂತಿರ್ತಕ್ಕಂಥದ್ದು. ಮುಂದಿನ ಸಂಕ್ರಾಂತಿ ಸಮಯಕ್ಕೆ, ಅಂದರೆ ಜನವರಿಗೋ ಏನೋ ಬರುತ್ತೆ ಸಂಕ್ರಾಂತಿ ಮುಂದೆ, ಆ ಜನವರಿ ಸಂಕ್ರಾಂತಿಯ ಸಮಯಕ್ಕೆ ಸಿದ್ದರಾಮಯ್ಯನವರು CM ಗಾದಿಯಲ್ಲಿದ್ದರೆ ದೇವರಾಜ ಅರಸು ಅವರ ಒಂದು CM ಗಾದಿ ಏನಿದೆಯಲ್ಲ, ಆ ಸಮಯ ಇವರು ಹೆಚ್ಚಾಗುತ್ತೆ. ಅಂದರೆ ಅದರ ದಾಖಲೆಯನ್ನು ಮುರಿಬೋದು, ಅವರ ಆಡಳಿತಾವಧಿ ಎಷ್ಟಿತ್ತು ಅದರ ದಾಖಲೆಯನ್ನು ಮುರಿಬೋದು ಅನ್ನುವಂಥ ನೆಪವನ್ನು ಇಟ್ಕೊಂಡು ಇವಾಗ ಗುಜರಾತಲ್ಲಿ AICದು ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಲ್ಲ, ಅದರಲ್ಲಿ ಇದು ಒಂದು ಅಜೆಂಡಾ ಇಟ್ಕೊಂಡು ಇವತ್ತು ಇವರು ಮುಖ್ಯಮಂತ್ರಿ ಗಾದಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಮುಂದಕ್ಕೆ ತೊಗೊಂಬಂದಿರತಕ್ಕಂಥದ್ದು, ಇವತ್ತು ಮುನ್ನೆಲೆಗೆ ತಂದಿರೋವಂಥದ್ದು. ನೀವು ಜಾತಿ ಜನಗಣತಿಯನ್ನು ಮಾಡಬೇಕಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಅನುಮತಿಯನ್ನು ತಗೊಂಡು, ಅದಕ್ಕೆ ಕೆಲವು ನೀತಿ ನಿಯಮಗಳಿರುತ್ತೆ ಕೇಂದ್ರ ಸರ್ಕಾರ ಸ್ಪಷ್ಟತೆ ಪಟ್ಟಾಗ.
ಆವಾಗ ಮಾಡಬೇಕು. ಮನೆ ಮನೆಗಳಿಗೆ ತೆರಳಿ ತುಂಬ ಸರಳ ಇದೆ ರೀ. ಇವತ್ತು ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದಾದರೆ ಆಧಾರ್ ಕಾರ್ಡಲ್ಲಿ ಸೇರಿಸ್ಬಿಡಿ. ನಮಗೆ ಆವಾಗ ಜಾತಿ ಸರ್ಟಿಫಿಕೇಟ್ಗೆ ಅಲಿಯುವಂಥ ಅವಶ್ಯಕತೆನೇ ಇರಲ್ಲ. ಅದನ್ನು ಯಾವ ಕಾರಣಕ್ಕೂ ತಿದ್ದುಪಡಿ ಮಾಡದೇ ಇದ್ದಂಗೆ ಆಧಾರ್ ಕಾರ್ಡಲ್ಲಿ ಸೇರಿಸ್ಬಿಡಿ ಒಂದ್ಸಲಿ. ಹೆಂಗೂ ನಿಮಗೆ ಜಾತಿ ಮೇಲೆ ತಾನೇ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ವಿರೋಧ ಪಕ್ಷಗಳು JDS ಮತ್ತು BJP ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಯಾಕೆ ಅಂತ ಹೇಳಿದ್ರೆ ಇವರು 18 ಶಾಸಕರನ್ನು ಅಮಾನತ್ ಮಾಡಿ ಇಟ್ಕೊಂಡಿದ್ದಾರೆ. ವಿರೋಧ ಮಾಡೋಕ್ಕಾಗಬಾರ್ದು ವಿಧಾನಸಭೆಯಲ್ಲಿ ಅಂತ 6 ತಿಂಗಳುಗಳೊಳಗೆ. ಮುಂಬರುವಂಥ ಮುಂಗಾರು ಅಧಿವೇಶನದಲ್ಲಿ ಏನಾದರೂ ಇವರು ಈ ಬಿಲ್ಲನ್ನು ಮಂಡನೆ ಮಾಡಿ 8% ತೊಗೊಂಬರ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮುಸಲ್ಮಾನರ ಬಗ್ಗೆ ಯಾರೂ ವಿರೋಧವನ್ನು ಮಾತಾಡ್ತಾ ಇಲ್ಲ, ಆದರೆ ಅವರು ರಾಜಕೀಯವಾಗಿ ಎಷ್ಟು ಬೆನಿಫಿಟ್ ಅಂತ ತೊಗೊಳಕ್ಕೆ ಎಷ್ಟು ಅಲರ್ಟ್ ಆಗಿರ್ತಾರೆ ಅನ್ನೋದಕ್ಕೆ ಇದೊಂದು ಕಾರಣ ನಮ್ಮ ಮುಂದೆ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ 4% ರಿಸರ್ವೇಷನ್ ಕೊಟ್ಟಿದ್ದ ತಕ್ಷಣ ಇನ್ನೊಂದು ಪಕ್ಷ ಬಂದ್ಬಿಟ್ಟು, ಇನ್ನೊಂದು ಅಲ್ಪಸಂಖ್ಯಾತರ ಆಯೋಗದವ್ರು ಬಂದ್ಬಿಟ್ಟು 8% ಮೀಸಲಾತಿ ಕೊಡಿ ಸರ್ಕಾರಿ ನೌಕರಿಯಲ್ಲಿ ಅಂತ ಇವತ್ತು ಇಟ್ಟಿರ್ತಕ್ಕಂಥದ್ದು. ಆ ವರದಿನ ಅನುಷ್ಠಾನ ತರೋದಕ್ಕೆ ಸಿದ್ದರಾಮಯ್ಯನವರು ತುದಿಗಾಲಲ್ಲಿ ನಿಂತಿರ್ತಕ್ಕಂಥದ್ದು. ಹಿಂದೂ ಸಮಾಜದ ಏಳಿಗೆಗಾಗಿ ಏನೂ ಮಾಡದೇ ಇರೋವಂಥ ಮಹಾನ್ ಮುಖ್ಯಮಂತ್ರಿಯವ್ರಿಗೆ ಮುಸಲ್ಮಾನರ ಕಣ್ಣುಗಳಿಂದ ಒಂದು ಹನಿ ಬಿಂದು ಬಿದ್ದರೂ ಕಣ್ಣೀರಿನ ಹನಿ ಬಿಂದು ಬಿದ್ದರೂ ಕೂಡ ತಡೆಯಲಾರಿರ್ಲಿಕ್ಕಾಗದಂಥ ವೇದನೆ ಶುರುವಾಗುತ್ತೆ ಇವ್ರಿಗೆ. ನಿಮ್ಮಂಥವ್ರಿಗೆಲ್ಲ ನಾವು ಏನ್ರಿ ಹೇಳಬೇಕು ಸಿದ್ದರಾಮಯ್ಯನವರೇ? ದಯಮಾಡಿ ಈ ರೀತಿ ಸಮಾಜದಲ್ಲಿ ಓಲೈಕೆ ಮಾಡೋದಕ್ಕೋಗಿ, ಯಾರನ್ನು ಓಲೈಕೆ ಮಾಡೋದಕ್ಕೋಗಿ ರಾಜ್ಯವನ್ನು ಸಂಕಷ್ಟಕ್ಕೆ ದೂಡಬೇಡಿ ಮಾತ್ರ ಅಂತ ನಾವು ವಿನಂತಿಯನ್ನು ಮಾಡ್ಬೋದೇ ಹೊರತು ನಿಮ್ಮಂಥ ಬಲಾಢ್ಯರ ಮುಂದೆ, ಅಧಿಕಾರಾರೂಢ ಸರ್ಕಾರದ ಮುಂದೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಇದು ಅರಣ್ಯ ರೋದನ ಆಗುತ್ತೆ. ಹಾಗಾಗಿ ಇವತ್ತು ಯಾವ್ಯಾವ ಸಮುದಾಯಗಳು ಹಿಂದೂಗಳಲ್ಲಿ ನೀವು ಇದ್ದೀರಲ್ಲ, ಮಠಗಳು ಕಟ್ಕೊಂಡಿದ್ದೀವಲ್ಲ ನಾವು, ಅದರದೇ ಆದಂಥ ಸಮುದಾಯದ್ದು ಒಂದು ವೇದಿಕೆ ಇರುತ್ತಲ್ಲ, ತನ್ಮುಖೇನ ನಮ್ಮ ಜಾತಿಯವರು ಯಾವ್ಯಾವ ಮೂಲೆಯಲ್ಲಿ ಅಡ್ಕೊಂಡಿದ್ದಾರೋ ಅವ್ರ ಡೇಟಾನ ತೊಗೊಳ್ಳಿ. ಸರ್ಕಾರ ಮಾಡೋದಕ್ಕೆ ಮುಂಚೆನೇ ನೀವು ಡೇಟಾ ತೊಗೊಳ್ಳಿ. ಲಿಂಗಾಯತರು, ವೀರಶೈವರು, ಕುರುಬರು, ಒಕ್ಕಲಿಗರು ಎಲ್ಲರೂ ನಿಮ್ಮ ಡೇಟಾವನ್ನು ನೀವು ಕಲೆಕ್ಟ್ ಮಾಡಿ. ಇಷ್ಟು ಜನ ನಮ್ಮ ಸಮುದಾಯದವ್ರು ಇದ್ದಾರೆ ಅಂತ. SC ST ದಲಿತರು ಅಹಿಂದ ಅಜೆಂಡಾ ಇದು. ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋಕ್ಕೆ ಅವ್ರನ್ನ ದೊಡ್ಡದಾಗಿ ಬಿಂಬಿಸಿದ್ರಿ. ಹಿಂದುಳಿದವ್ರದ್ದು ಮೀಸಲಾತಿನ ತೆಗೆದು ಅವ್ರಿಗೆ ಕೊಟ್ರಿ. ಇನ್ನು ಉಳಿದಿದ್ದು ಯಾರು? ದಲಿತರನ್ನ 2 ಭಾಗವಾಗಿ ಹೊಡೆದಿದ್ದೀರ ನೀವು ಇವತ್ತು ನಿಮ್ಮ ಜಾತಿ ಜನಗಣತಿಯಲ್ಲೇ. ನಾನು ಹೇಳಿದ್ದಲ್ಲ ಇದು, ಸ್ವತಃ ಸಿದ್ದರಾಮಯ್ಯನವರ ಜಾತಿ ಜನಗಣತಿ ವರದಿ ಹೇಳ್ತಾ ಇರ್ತಕ್ಕಂಥದ್ದು. ಇವಾಗ ನಿಮ್ಗೆ ಇವ್ರು ಕಾಣ್ತಾ ಇಲ್ವ ಕಣ್ಣಿಗೆ? 1 ಕೋಟಿ ಜನ ಅವರು STಗಳು ಇಷ್ಟು ಜನ ಇದ್ದಾರೆ ಅಂತ ಇವತ್ತು ಹೊಡೆದಿದ್ದೀರಲ್ಲ. ಅದರೊಳಗಡೆ ಉಪಜಾತಿಗಳನ್ನ ಹುಡುಕ್ತೀವಿ, ಅದರಲ್ಲಿ ನಾವು ಇದನ್ನು ಮಾಡ್ತೀವಿ. ಯಾಕೆ ಇಷ್ಟಕ್ಕೆ ಮುಂಚೆ ಪಂಚಮಸಾಲಿಯವರು ಮೀಸಲಾತಿ ಕೇಳಿದ್ರಲ್ಲ, ಆವಾಗ ನಿಮಗೆ ಜಾತಿ ವರದಿ ಯಾಕೆ ಕಣ್ಣು ಬರಲಿಲ್ಲ? ಅವತ್ತೇನಾದರೂ ಸೈಟ್ ಪ್ರಾಬ್ಲಮ್ ಆಗಿತ್ತಾ? ಕಣ್ಣಿಗೆ ದೃಷ್ಟಿದೋಷ ಉಂಟಾಗಿತ್ತಾ ಮುಖ್ಯಮಂತ್ರಿಗಳೇ? ನೀವು ಈ ರೀತಿಯಾಗಿ ಹಿಂದೂಗಳನ್ನ ಒಡೆಯುವಂಥ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಸ್ಥಾನಕ್ಕೆ, ನಿಮ್ಮ ಒಂದು ಘನತೆಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕ್ಷುಲ್ಲಕವಾದ ರಾಜಕಾರಣವನ್ನು ಮಾಡಬೇಡಿ ಅಂತ ಒಂದು ವಿನಂತಿಯನ್ನು ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.